ದುಬೈನಲ್ಲಿ ಸಿಲುಕಿದ್ದಾರೆ ಜೆಡಿಎಸ್ ನಾಯಕ ಭೋಜೇಗೌಡ. ದಕ್ಷಿಣ ಆಫ್ರಿಕಾಗೆ ತೆರಳಿದ್ರು ಭೋಜೇಗೌಡ. ದುಬೈನಿಂದ ಬೆಂಗಳೂರಿಗೆ ಬರೋದಕ್ಕೆ ಈಗ ಪರದಾಡ್ತಿದ್ದಾರೆ. ದುಬೈನಿಂದ ಬೆಂಗಳೂರಿಗೆ ವಿಮಾನ ಇಲ್ಲದೆ ಭೋಜೇಗೌಡ ಪರದಾಟ. ಸದ್ಯ ದುಬೈ ವಿಮಾನ ನಿಲ್ದಾಣದಲ್ಲಿಯೇ ಇದ್ದಾರೆ ಭೋಜೇಗೌಡ. ದಕ್ಷಿಣ ಆಫ್ರಿಕಾಗೆ ತೆರಳಿದ್ರು ಜೆಡಿಎಸ್ ನಾಯಕ ಭೋಜೇಗೌಡ. ಸದ್ಯ ದುಬೈನಲ್ಲಿದ್ದಾರೆ. ಫ್ಲೈಟ್ ಸಿಗ್ತಾ ಇಲ್ಲ. ಬೆಂಗಳೂರಿಗೆ ಬರೋದಕ್ಕೆ ಪರದಾಡ್ತಾ ಇದ್ದಾರೆ. ದುಬೈನಿಂದ ಬೆಂಗಳೂರಿಗೆ ವಿಮಾನ ಇಲ್ಲ ಅಂತ. ವಿಮಾನ ಇಲ್ಲದೆ ಪರಿತಪಿಸ್ತಿದ್ದಾರೆ. ಸದ್ಯ ದುಬೈ ವಿಮಾನ ನಿಲ್ದಾಣದಲ್ಲಿಯೇ ಇದ್ದಾರೆ. ದಕ್ಷಿಣ ಆಫ್ರಿಕಾಗೆ ತೆರಳಿದಂತಹ ಜೆಡಿಎಸ್ ನಾಯಕ ಭೋಜೇಗೌಡ ದುಬೈನಲ್ಲಿದ್ದಾರೆ ಈಗ. ಆದರೆ ದುಬೈನಲ್ಲಿ ಬೆಂಗಳೂರಿಗೆ ಬರೋದಕ್ಕೆ ಯಾವುದೇ ವಿಮಾನಗಳು ಸಿಗ್ತಾ ಇಲ್ಲ. ಕಾರಣ ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧ. ಇರಾನ್ ಸದ್ಯ ಅಮೆರಿಕದ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದೆ. ಮಧ್ಯ ಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ನಿಂದ ದಾಳಿಯಾಗಿದೆ. ಆ ಹಿನ್ನೆಲೆಯಲ್ಲಿ ವಾಯುನೆಲೆಗಳನ್ನು ಈಗ ಕ್ಲೋಸ್ ಮಾಡಲಾಗಿದೆ. ಮತ್ತೊಂದು ಕಡೆ ಜೆಡಿಎಸ್ನ ನಾಯಕರಾದಂತಹ ಭೋಜೇಗೌಡ ದಕ್ಷಿಣ ಆಫ್ರಿಕಾಗೆ ಹೋಗಿದ್ರು. ದಕ್ಷಿಣ ಆಫ್ರಿಕಾದಿಂದ ದುಬೈಗೆ ಬಂದಿದ್ದಾರೆ. ದುಬೈನಿಂದ ಬೆಂಗಳೂರಿಗೆ ಬರೋದಕ್ಕೆ ಒದ್ದಾಡ್ತಿದ್ದಾರೆ. ಇವತ್ತು ಬೆಳಗ್ಗೆ ಇರಾನ್ನ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಇರಾನ್ ಅಣ್ವಸ್ತ್ರ ಕಾರ್ಯಕ್ರಮವನ್ನು ವಿರೋಧಿಸಿ ಈ ದಾಳಿಯನ್ನ ಮಾಡಲಾಗಿದೆ. ಇರಾನ್ ರಾಜಧಾನಿ ಟೆಹರಾನ್ ಸೇರಿದ ಹಾಗೆ ಪ್ರಮುಖ ನಗರಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ಮತ್ತು ಅಮೆರಿಕ ಅಟ್ಯಾಕ್ ಮಾಡಿರೋದು. ಈ ದಾಳಿಯಲ್ಲಿ ಇರಾನ್ನ ರಕ್ಷಣಾ ಸಚಿವ ಅಮೀರ್ ಹಟಾಮಿ ಹತ್ಯೆಯಾಗಿದೆ. ನಾಗರಿಕರು ಆತಂಕದಲ್ಲಿದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕ ದಾಳಿಗೆ ಇರಾನ್ ಕೂಡ ಪ್ರತಿದಾಳಿ ನಡೆಸಿದೆ. 400ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಬಳಸಿ ಇಸ್ರೇಲ್ನ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಟೆಲ್ ಅವೀವ್, ಹೈಫಾ ಸೇರಿ ಪ್ರಮುಖ ನಗರಗಳನ್ನು ಗುರಿಯಾಗಿಸಿ ದಾಳಿಯನ್ನ ಮಾಡ್ತಾ ಇದೆ ಇರಾನ್. ಈ ಮೂಲಕ ರಿವೆಂಜ್ ತೆಗೆದುಕೊಳ್ತಾ ಇದೆ. ಇಸ್ರೇಲ್ನಲ್ಲಿ ಈಗಾಗಲೇ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ನಾಗರಿಕರು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಸೂಚನೆ ಕೊಡಲಾಗಿದೆ ಇಸ್ರೇಲ್ ಸರ್ಕಾರದಿಂದ. ಮತ್ತೊಂದು ಕಡೆ ಅಮೆರಿಕ ಹೇಳ್ತಾ ಇದೆ, ಅಮೆರಿಕದ ಜನರ ರಕ್ಷಣೆಯೇ ನಮ್ಮ ಮೂಲ ಆದ್ಯತೆ, ಹಾಗಾಗಿ ಈ ದಾಳಿ ಮಾಡಿದ್ದೀವಿ ಅಂತ. ಇರಾನ್ನ ಸಂಭಾವ್ಯ ದಾಳಿಯನ್ನ ಅರಿತಂತಹ ಇಸ್ರೇಲ್ ಗುಪ್ತಚರ ಮಾಹಿತಿ ಕೊಟ್ಟಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಇವತ್ತು ದಾಳಿಯನ್ನ ನಡೆಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.